Maths making easy. Laws of exponents. Quotient rule. Quotient rule ಅಂದರೆ ಸೇಮ್ ಬೇಸ್ ವಿತ್ ಡಿಫರೆಂಟ್ ಪವರ್ಸ್ ಇನ್ ಡಿವಿಷನ್. ಇಲ್ಲಿ ನೋಡಿ, ಇದು ಬೇಸ್ ಎ ಎಂದರೆ ಬೇಸ್ ಅದು ಸೇಮ್ ಉಂಟು, ಪವರ್ ಎಮ್ ಮತ್ತು ಎನ್ ಅದು ಡಿಫರೆಂಟ್ ಉಂಟು. ಹಾಗೆ ಬರುವಾಗ ಎ ಟು ದ ಪವರ್ ಆನ್ಸರ್ ಈಸ್ ಎ ಟು ದ ಪವರ್ ಎಮ್ ಮೈನಸ್ ಎನ್. ಇದು ಒಂದು ಕಂಡೀಷನ್ ಉಂಟು, ಇಫ್ ಎಮ್ ಗ್ರೇಟರ್ ದ್ಯಾನ್ ಎನ್. ನ್ಯೂಮರೇಟರ್ನದು ಪವರ್ ಹೈಯರ್ ಇದ್ದರೆ ನಿಮಗೆ ಇದೇ ಮೆಥಡ್ ಯೂಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಎಕ್ಸಾಂಪಲ್ 2 to the power 4 by 2 to the power 2 is equal to 2 to the power 4 minus 2 is equal to 2 to the power 2. ಅದೇ ಥರ 8 to the power 4 by 8 to the power 2 is equal to 8 to the power 4 minus 2 ಅಂದರೆ 8 to the power 2. ಇದೇ ಥರ ಪ್ರಾಕ್ಟೀಸ್ ಮಾಡಿದರೆ ಇದು ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ನೆಕ್ಸ್ಟ್, ಕ್ವೋಷಂಟ್ ರೂಲ್ನಲ್ಲಿ ಸೇಮ್ ಬೇಸ್ ಮತ್ತು ಡಿಫ್ರೆಂಟ್ ಪವರ್ಸ್ ಇನ್ ಡಿವಿಷನಲ್ಲಿ ಬರುವಾಗ ಹೀಗೆ ನಾವು ನೋಡಿದ್ದು ಎಮ್ ಗ್ರೇಟರ್ ದ್ಯಾನ್ ಎನ್. ಎಮ್ ಅಂದರೆ ನ್ಯೂಮರೇಟರ್ನ ಪವರ್. ಹೀಗೆ ನೆಕ್ಸ್ಟ್ ನೋಡೋದು ಇಫ್ ಎನ್ ಗ್ರೇಟರ್ ದ್ಯಾನ್ ಎಮ್. ಎನ್ ಅಂತ ಹೇಳಿದರೆ ಡಿನೋಮಿನೇಟರ್ ಪವರ್ ನ್ಯೂಮರೇಟರ್ ಪವರ್ಗಿಂತ ಹೆಚ್ಚಾಗಿದ್ದರೆ ಎನ್ ಗ್ರೇಟರ್ ದ್ಯಾನ್ ಎಮ್ ಬಂದರೆ ಆನ್ಸರ್ ಹೀಗೆ ಬರ್ತದೆ, ಎ ಟು ದ ಪವರ್ ಎಮ್ ಬೈ ಎ ಟು ದ ಪವರ್ ಎನ್ ಇಸ್ ಈಕ್ವಲ್ ಟು 1 ಬೈ ಎ ಟು ದ ಪವರ್ ಎನ್ ಮೈನಸ್ ಎಮ್. ಯಾಕೆಂದರೆ ಎನ್ ದೊಡ್ಡದು, ಎನ್ನದು ದೊಡ್ಡದಿರುವಾಗ ಮೇಲೆ ನಾವು ಮಾಡಿದರೆ ಅದು ಮೈನಸ್ ಪವರ್ ಬರಲಿಕ್ಕೆ ಚಾನ್ಸ್ ಉಂಟು. ಸೊ ಅದಕ್ಕಾಗಿ ಕೆಲವರಿಗೆ ಅದು ಕಷ್ಟ ಆಗುತ್ತದೆ. ಸೊ ಅದಕ್ಕಾಗಿ ನಾವು ಕೆಳಗೆ ಬಂದು 1 ಬೈ ಕೊಟ್ಟರೆ ಅದು ಎನ್ ಮೈನಸ್ ಎಮ್ ಮಾಡುವಾಗ ತಪ್ಪು ಬರುವುದಿಲ್ಲ. ಇಲ್ಲಿ ನೋಡಿ 3 to the power 2 by 3 to the power 5 is equal to 1 by 3 to the power 5 minus 2. ಅದೇ ಥರ 5 to the power 3 by 5 to the power 4 is equal to 1 by 5 to the power 4 minus 3. ಇಲ್ಲಿ ಡಿನೋಮಿನೇಟರ್ನ ಪವರ್ ಜಾಸ್ತಿ ಬಂದಿದೆ, ಅದಕ್ಕಾಗಿ ಇದೇ ಥರ ಮಾಡುವಾಗ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇದೇ ಥರ ಪ್ರಾಕ್ಟೀಸ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.